ವೈದ್ಯರ ದಿನಾಚರಣೆಯಂದು 150ಕ್ಕೂ ಹೆಚ್ಚು ವೈದ್ಯರು ಒಂದಾಗಿ 8 ಆಸ್ಪತ್ರೆಗಳೊಂದಿಗೆ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ಆರಂಭ. ಮುಂದಿನ 24 ತಿಂಗಳಲ್ಲಿ ಬೆಂಗಳೂರಿನಾದ್ಯಂತ 1200 ಹಾಸಿಗೆಗಳ ಸಾಮರ್ಥ್ಯದ ಆರೋಗ್ಯ ಸೇವಾ ಜಾಲ ನಿರ್ಮಾಣ ಗುರಿ. ಆರೋಗ್ಯ ಸೇವೆಯಲ್ಲಿ ವಿಶ್ವಾಸ, ಪಾರದರ್ಶಕತೆ ಮತ್ತು ಸಹಾನುಭೂತಿಯನ್ನು ಮರುಸ್ಥಾಪಿಸುವ ಉದ್ದೇಶದೊಂದಿಗೆ ವೈದ್ಯರ ನೇತೃತ್ವದ ಆಸ್ಪತ್ರೆಗಳ ಜಾಲವಾದ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ಎಂದು ಅಧಿಕೃತವಾಗಿ ಕಾರ್ಯಾರಂಭ ಮಾಡಿತ್ತು. ಪ್ರತಿಷ್ಠಿತ ಆರೋಗ್ಯ ಸೇವಾ ಕ್ಷೇತ್ರದ ತಜ್ಞ ದಿನೇಶ್ ಮಾಧವನ್ ಹಾಗೂ ಆರೋಗ್ಯ ಕ್ಷೇತ್ರದ ಉದ್ಯಮಿಗಳ ಸಹಯೋಗದಲ್ಲಿ ಸ್ಥಾಪಿತವಾಗಿರುವ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ವೈದ್ಯರು ಮತ್ತು ನರ್ಸ್ಗಳು ಕೇವಲ ಆರೋಗ್ಯ ಸೇವೆ ಒದಗಿಸುವವರಾಗಿರದೆ ಆಸ್ಪತ್ರೆಯ ಸಹ ಮಾಲೀಕರಾಗಿರುವ ಹೊಸ ಮಾದರಿಯ ಆರೋಗ್ಯ ಸೇವಾ ವ್ಯವಸ್ಥೆಯನ್ನು ರೂಪಿಸುತ್ತಿದೆ. ವೈದ್ಯರ ದಿನಾಚರಣೆಯ ಅಂಗವಾಗಿ ಆರಂಭಗೊಂಡಿರುವ ಈ ಆಸ್ಪತ್ರೆಗಳ ಜಾಲವು ಬೆಂಗಳೂರಿನ ಲ್ಯಾಂಗ್ಫೋರ್ಟ್ ಟೌನ್, ಎಲೆಕ್ಟ್ರಾನಿಕ್ ಸಿಟಿ, ಜಯನಗರ, ಅರಕೆರೆ, ಜಿಗಣಿ, ಜಾಲಹಳ್ಳಿ, ಮಹಾಲಕ್ಷ್ಮಿ ಲೇಔಟ್ ಹಾಗೂ ನಾಗರಬಾವಿ ಪ್ರದೇಶಗಳಲ್ಲಿನ 8 ಆಸ್ಪತ್ರೆಗಳೊಂದಿಗೆ ಏಕೀಕೃತ ವೇದಿಕೆಯಡಿ ಕಾರ್ಯನಿರ್ವಹಿಸಲಿದೆ. ಇದೇ ವೇಳೆ ಕಲ್ಯಾಣ ನಗರ ಹಾಗೂ ವರ್ತೂರು ಪ್ರದೇಶಗಳಲ್ಲಿ 2 ಗ್ರೀನ್ ಫೀಲ್ಡ್ ಆಸ್ಪತ್ರೆಗಳ ನಿರ್ಮಾಣ ಕಾರ್ಯವು ಪ್ರಗತಿಯಲ್ಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ದಿನೇಶ್ ಮಾಧವನ್, ಆರೋಗ್ಯ ಸೇವೆಯ ಮೂಲಾಧಾರವೇ ವಿಶ್ವಾಸ. ಆದರೆ ಇಂದು ರೋಗಿಗಳು ತಮಗೆ ದೊರೆಯುವ ಚಿಕಿತ್ಸೆಯಿಂದ ದೂರವಾಗಿರುವ ಭಾವನೆ ಹೊಂದಿದ್ದಾರೆ. ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ವಿಶ್ವಾಸ, ಪಾರದರ್ಶಕತೆ, ಸಹಾನುಭೂತಿ ಹಾಗೂ ಅತ್ಯುತ್ತಮ ಚಿಕಿತ್ಸಾ ಫಲಿತಾಂಶ ಎಂಬ 4 ಪ್ರಮುಖ ಮೌಲ್ಯಗಳ ಮೇಲೆ ಸ್ಥಾಪಿತವಾಗಿದೆ. ಮೊದಲ ಬಾರಿಗೆ ವೈದ್ಯರು ಮತ್ತು ನರ್ಸ್ಗಳು ಆಸ್ಪತ್ರೆಯ ಸಹ ಮಾಲೀಕರಾಗುತ್ತಿರುವುದರಿಂದ ಪ್ರತಿಯೊಂದು ವೈದ್ಯಕೀಯ ನಿರ್ಧಾರವು ರೋಗಿಯ ಹಿತದೃಷ್ಟಿಯಿಂದಲೇ ಕೈಗೊಳ್ಳಲಾಗುತ್ತದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ವೈದ್ಯಕೀಯ ತಂತ್ರಜ್ಞಾನಗಳು ಮತ್ತು ಔಷಧಿಗಳನ್ನು ಬಳಸುವ ಮೂಲಕ ಚಿಕಿತ್ಸಾ ವೆಚ್ಚವನ್ನು ಕಡಿಮೆಗೊಳಿಸಿ ಅತ್ಯುನ್ನತ ವೈದ್ಯಕೀಯ ಗುಣಮಟ್ಟವನ್ನು ಕಾಪಾಡಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಾತನಾಡಿ, ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಗುಣಮಟ್ಟದ ಆರೋಗ್ಯ ಸೇವೆ ದೊರಕಿಸಬೇಕು ಎಂಬುದು ನನ್ನ ಬಹುಕಾಲದ ಕನಸಾಗಿದೆ. ಆರೋಗ್ಯ ಕ್ಷೇತ್ರದ ಉದ್ಯಮಿಗಳ ತಂಡದಿಂದ ಸ್ಥಾಪನೆಯಾಗಿರುವ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ಉದ್ಘಾಟನೆಯಾಗುತ್ತಿರುವುದು ಸಂತಸದ ಸಂಗತಿ. ವಿಶೇಷವಾಗಿ ಮ್ಯಾಗ್ನೆಟ್ ಫೌಂಡೇಶನ್ ಮೂಲಕ ಬೆಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಒಟ್ಟು 15 ಹಾಸಿಗೆಗಳನ್ನು ಉಚಿತ ಚಿಕಿತ್ಸೆಗೆ ಮೀಸಲಿಡುವ ದತ್ತಿ ಯೋಜನೆ ಆರಂಭಿಸಿರುವುದು ಅತ್ಯಂತ ಶ್ಲಾಘನೀಯ. ನನ್ನ ಹೃದಯಕ್ಕೆ ಹತ್ತಿರವಾದ ಬೆಂಗಳೂರು ನಗರದಲ್ಲಿ ಈ ಮಹತ್ವದ ಆರೋಗ್ಯ ಸೇವಾ ಉಪಕ್ರಮ ಆರಂಭವಾಗುತ್ತಿರುವುದು ಸಂತೋಷದ ವಿಷಯ ಎಂದು ಹೇಳಿದರು. ಭಾರತದಲ್ಲಿಯೇ ಮೊದಲ ಬಾರಿಗೆ ವೈದ್ಯರು ಹಾಗೂ ನರ್ಸ್ಗಳಿಗೆ ಹೋಲ್ಡಿಂಗ್ ಕಂಪನಿಯಲ್ಲಿ ಕ್ಲಿನಿಕಲ್ ಇಕ್ವಿಟಿ ನೀಡುವ ಸಹ ಮಾಲೀಕತ್ವದ ವಿನೂತನ ಮಾದರಿಯನ್ನು ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ಪರಿಚಯಿಸುತ್ತಿದೆ. ಈ ವ್ಯವಸ್ಥೆಯು ವೈದ್ಯಕೀಯ ವೃತ್ತಿಪರರಿಗೆ ಹೆಚ್ಚಿನ ಹೊಣೆಗಾರಿಕೆ, ಸ್ವಾಮ್ಯ ಭಾವ ಮತ್ತು ನಿರ್ಧಾರ ಸ್ವಾತಂತ್ರ್ಯವನ್ನು ನೀಡುವುದರೊಂದಿಗೆ ರೋಗಿಗಳಿಗೆ ಉತ್ತಮ ಚಿಕಿತ್ಸಾ ಫಲಿತಾಂಶಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಮುಂದಿನ 24 ತಿಂಗಳಲ್ಲಿ 200ಕ್ಕೂ ಹೆಚ್ಚು ವೈದ್ಯರನ್ನು ಸೇರ್ಪಡೆಗೊಳಿಸಿ ಬೆಂಗಳೂರಿನಾದ್ಯಂತ 12 ಕೇಂದ್ರಗಳಿಗೆ ವಿಸ್ತರಿಸುವುದರ ಜೊತೆಗೆ ಸುಮಾರು 1200 ಹಾಸಿಗೆಗಳ ಸಾಮರ್ಥ್ಯ ಹೊಂದಿರುವ ಆಸ್ಪತ್ರೆಗಳ ಜಾಲವನ್ನು ನಿರ್ಮಿಸುವ ಯೋಜನೆಯನ್ನು ಸಂಸ್ಥೆ ಹೊಂದಿದೆ. ಅದರ ಜೊತೆಗೆ ತಂತ್ರಜ್ಞಾನ ಆಧಾರಿತ ಆರೋಗ್ಯ ಸೇವೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ಪ್ರಮುಖ ವೈದ್ಯಕೀಯ ತಂತ್ರಜ್ಞಾನ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿದ್ದು ಏಜೆಂಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೇದಿಕೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಆಸ್ಪತ್ರೆಗಳ ಕಾರ್ಯಕ್ಷಮತೆ ಮತ್ತು ರೋಗಿಗಳ ಅನುಭವವನ್ನು ಇನ್ನಷ್ಟು ಉತ್ತಮಗೊಳಿಸಲು ಮುಂದಾಗಿದೆ. ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ಕುರಿತು ದಿನೇಶ್ ಮಾಧವನ್ ಸ್ಥಾಪಿಸಿರುವ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ವಿಶ್ವದ ಪಾರದರ್ಶಕತೆ, ಸಹಾನುಭೂತಿ ಹಾಗೂ ಉತ್ತಮ ಚಿಕಿತ್ಸಾ ಫಲಿತಾಂಶಗಳನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಆರೋಗ್ಯ ಸೇವೆಗೆ ಹೊಸ ದಿಕ್ಕು ನೀಡುವ ಉದ್ದೇಶ ಹೊಂದಿದೆ. ವೈದ್ಯರ ನೇತೃತ್ವದಲ್ಲಿ ನಿರ್ಮಾಣಗೊಂಡಿರುವ ಈ ಆಸ್ಪತ್ರೆಗಳ ಜಾಲವು ವೈದ್ಯರು ಹಾಗೂ ನರ್ಸ್ಗಳಿಗೆ ಕ್ಲಿನಿಕಲ್ ಇಕ್ವಿಟಿ ಮತ್ತು ನಾಯಕತ್ವದ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಬೆಂಗಳೂರಿನಾದ್ಯಂತ ವೈದ್ಯರ ನೇತೃತ್ವದ ಆರೋಗ್ಯ ಸೇವಾ ವ್ಯವಸ್ಥೆಯನ್ನು ರೂಪಿಸುತ್ತಿದೆ. ರಾಷ್ಟ್ರೀಯ ಮಾನದಂಡಗಳು ಹಾಗೂ ಮಾನ್ಯತಾ ವ್ಯವಸ್ಥೆಗಳನ್ನು ಅನುಸರಿಸುವುದರ ಜೊತೆಗೆ ಗುಣಮಟ್ಟದಲ್ಲಿ ನಿರಂತರ ಶ್ರೇಷ್ಠತೆಯನ್ನು ಖಚಿತಪಡಿಸಲು ಸಂಸ್ಥೆಯು ತನ್ನದೇ ಆದ ಸ್ವಾಮ್ಯದ ಗುಣಮಟ್ಟ ಹಾಗೂ ಮಾನ್ಯತಾ ಮಾನದಂಡಗಳನ್ನು ಅಭಿವೃದ್ಧಿಪಡಿಸಿದೆ. To create the Magnet Hospitals network of hospitals, starting with 8 of them in Bangalore city. The primary difference in this model is clinicians, nurses
will have equity in the model, where we are bringing back what we believe today is the lead of the trust, transparency and compassion. Finally, I look at in the next 3 years to expand this to 15 hospitals. I'm thankful to the doctors who have known me to come in as investors, visionaries and also co-partners with me. It's not been easy to get 152 doctors in a city where getting clinicians and consultants today has been a scarcity. I thank the people of Bangalore City and the clinical community to repose faith in us, and true to what we stand at Magnet Hospitals, we will try to win back what is humanity in healthcare. Thank So which you. are the location and the hospital that you would take over? Langford Town, Mahalakshmi Layout, Jalali, Nagarbavi, Gunjur, Kalyan Nagar, Electronic City. I've covered all. ಇವತ್ತು ಡಾಕ್ಟರ್ಸ್ ಡೇ. ಸೊ ಡಾಕ್ಟರ್ಸ್ ಡೇ ದಿನದಲ್ಲಿ ನನಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇನ್ವೈಟ್ ಮಾಡಿದ್ರು. ಸೊ ಮ್ಯಾಗ್ನೆಟ್ ಹಾಸ್ಪಿಟಲ್ ಈ 8 ಹಾಸ್ಪಿಟಲ್ಸ್ ಬೆಂಗಳೂರಲ್ಲಿ ಇವತ್ತು ಲಾಂಚ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರದ್ದು ಮೋಟೋ ತುಂಬಾ ಸಿಂಪಲ್ ಆಗಿದೆ. ಕಂಪ್ಯಾಷನ್ ಫಾಲೋ ಮಾಡ್ತಾರೆ, ಟ್ರಾನ್ಸ್ಪರೆನ್ಸಿ ಫಾಲೋ ಮಾಡ್ತಾರೆ, ಟ್ರಸ್ಟ್ ಮತ್ತು ಕ್ಲಿನಿಕಲ್ ಔಟ್ಕಮ್. ಈಗಿನ ಕಾಲದಲ್ಲಿ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ಅವ್ರು ಏನು ಮಾಡ್ತಾರೆ, ತುಂಬಾ ಟ್ರಾನ್ಸಾಕ್ಷನಲ್ ಇರುತ್ತೆ ದುಡ್ಡಿಂದ. ಸೊ ಐ ಫೀಲ್ ದಟ್ ಇವ್ರು ತುಂಬ ಜೆನ್ಯೂನ್. ಅವ್ರು ನನಗೆ ಇನ್ವೈಟ್ ಮಾಡಿದಾಗ ಅದೇ ನಾನು ಕೇಳಿದಾಗ ಅವ್ರು ಅದೇ ಹೇಳಿದರು ದಟ್ ಪೇಷನ್ಸ್ ವಿಲ್ ಬಿ ದೇರ್ ಎಪಿಟೋಮ್, ಅಂದರೆ ದೇರ್ ಇಂಪಾರ್ಟೆಂಟ್ ಫೀಚರ್. ಆಮೇಲೆ ನನ್ನ ಅಪ್ಪ ಕೂಡ ತುಂಬಾ ಫೇಮಸ್ ಡಾಕ್ಟರ್ ಆಗಿದ್ರು. ಆ್ಯಂಡ್ ನಾನು ಮೆಡಿಕಲ್ ಫೀಲ್ಡಲ್ಲಿದ್ದೆ. ಅಫ್ಕೋರ್ಸ್ ಕಂಪ್ಲೀಟ್ ಮಾಡಿಲ್ಲ, ಆವಾಗ ಜಂಗ್ಲಿ ತುಂಬ ಹಿಟ್ ಆಗೋಗಿತ್ತು. ಸೊ ಯಾ, ಐ ಥಿಂಕ್ ಐ ಆಮ್ ಹಿಯರ್. ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಯರ್. ತುಂಬ ಹೆಮ್ಮೆ ಆಗ್ತಾ ಇದೆ ಟು ಬಿ ಅ ಪಾರ್ಟ್ ಆಫ್ ಸಮಥಿಂಗ್ ಸೊ ವಿಚ್ ಹ್ಯಾಸ್ ಅ ಗುಡ್ ಕಾಸ್ ಅಸೋಸಿಯೇಟೆಡ್ ವಿತ್ ದೆಮ್. ಐ ಥಿಂಕ್ ಫ್ಯೂಚರ್ದಲ್ಲಿ ಪೆಟ್ ರಿಲೇಟೆಡ್ ಕೂಡ ಇರುತ್ತೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ ಯು.